ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಾನು ಹುಟ್ಟಿದ್ದು ಕರಾಚಿಯಲ್ಲಿ, ಆದ್ರೆ ಶಿಕ್ಷಣ ಶಿಸ್ತು ಕಲ್ತದ್ದು RSS ನಿಂದ. ಇದನ್ನ ಯಾರು ಹೇಳ್ತಾರೆ? ಎಸ್, LK ಅಡ್ವಾಣಿ ಅವರು ಹೇಳ್ತಾರೆ. ನಾನು ಹುಟ್ಟಿದ್ದು ಕರಾಚಿಯಲ್ಲಿ, ಆದ್ರೆ ಶಿಕ್ಷಣ ಪಡೆದಿದ್ದು ಶಿಸ್ತು ಕಲ್ತಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅಂತ ಬಿಜೆಪಿ ಹಿರಿಯ ನಾಯಕ LK ಅಡ್ವಾಣಿ ಅವರು ಹೇಳಿದ್ದಾರೆ. ಬ್ರಹ್ಮಕುಮಾರಿ ಸಂಸ್ಥೆಯ 80ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ಕರಾಚಿಯಲ್ಲೇ ಹುಟ್ಟಿದ್ದು, ಆದ್ರೆ ಶಿಸ್ತು ಮತ್ತೆ ಶಿಕ್ಷಣವನ್ನ ಪಡೆದುಕೊಂಡಿದ್ದು ಮಾತ್ರ RSS ನಿಂದ. ಕೆಟ್ಟದ್ದನ್ನ ಎಂದಿಗೂ ಪ್ರಚಾರ ಮಾಡಬಾರದು ಅಂತ RSS ನಿಂದ ಕಲ್ತೆ. ದೇಶದ ಕುರಿತು ಭಕ್ತಿ ಮತ್ತು ಸಮರ್ಪಣೆಯನ್ನ RSS ನಿಂದ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಗಣ್ಯರು ಇಂದು ಬ್ರಹ್ಮಕುಮಾರಿಯ 80ನೇ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ಅಸ್ಸಾಂ, ಗುಜರಾತ್ ರಾಜ್ಯಗಳ ರಾಜ್ಯಪಾಲರು, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೆ ಇನ್ನಿತರ ಗಣ್ಯಾತಿ ಗಣ್ಯರು ಹಾಜರಿದ್ರು. ಇಂಥ ಸಮಯದಲ್ಲಿ LK ಅಡ್ವಾಣಿ ಅವರು ಮಾತಾಡಿದ್ದು ಈ ರೀತಿ: ಇಂಥವ್ರು ನಮ್ಮ ಭಾರತದ ಮುಂದಿನ ರಾಷ್ಟ್ರಪತಿ ಆದ್ರೆ ಹೇಗಿರತ್ತೆ? ನೀವು ಹೌದು ಅಂತ ಒಪ್ಕೊಳ್ಳೋದಾದ್ರೆ ನಿಮ್ಗೇನ್ ಅನ್ಸತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು? ವೆರಿ ಸಿಂಪಲ್, ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.